ನೋಡಿ, ನೈಟ್ ಓಡಾಡಿಸಿದ್ರು. ಸೊ ಅವರು ರಾಜ್ಯದ ಗೃಹ ಮಂತ್ರಿಗಳು, ಇವ್ರಿಗೂ ಉತ್ತರ ಕೊಡಬೇಕೇ ಹೊರತು ಕೈ ಎತ್ತೋದು ಕೆಲಸ ಅಲ್ಲ. ಅವರು ಬಹಳ ಜವಾಬ್ದಾರಿಯ ವ್ಯಕ್ತಿ, ನನಗೆ ಗೊತ್ತಿರೋವಂಗೆ. ಅವರನ್ನು ನಾವು ಅಣ್ಣ ಅಂತೀವಿ, ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಆದರೆ ನಾವು ಯಾವುದರಲ್ಲೂ ಕೈ ಹಾಕಿಲ್ಲ ಅಂತಂದರೆ, ಇದು ಸದನದಲ್ಲಿ ನಡೆದಿರತಕ್ಕಂಥ ವಿಚಾರ ಆದರೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಚೇರ್ಮನ್, ಈಸ್ ದಿ ಕಸ್ಟೋಡಿಯನ್. ಅಲ್ಲಿ ನಡೆದಿದ್ದನ್ನು ಅವರೇ ಹೇಳಿದ್ದಾರೆ. ಇಲ್ಲೇನು ನಡೆದಿದೆ ಅಂತೆಲ್ಲ ಪುರಾವೆಗಳು ಏನೂ ಸಿಕ್ಕಿಲ್ಲ, ನಾನು ಪರಿಶೀಲನೆ ಮಾಡಿ ನೋಡಿದ್ದೀನಿ, ಇದನ್ನು ಹೀಗೆ ಮುಂದುವರಿಸೋದು ಬೇಡ, ಇಲ್ಲಿಗೆ ತೆರೆ ಎಳೆಯೋಣ ಅಂತೇಳಿ ರೂಲಿಂಗ್ ಕೊಟ್ಟು ಹೋಗಿದ್ದಾರೆ. ಅವರು ಕೊಟ್ಟು ಹೋದ್ಮೇಲೆ ADGP ಅವ್ರನ್ನ ಕರೆದು, ನೋಡಪ್ಪ CT ರವಿ ಅವ್ರನ್ನ ಅವ್ರ ಮನೆ ತನಕ ತಲುಪಿಸೋದು ನಿನ್ನ ಜವಾಬ್ದಾರಿ, ನನ್ನ ಆದೇಶ ಇದು ಅಂತ ಹೇಳಿದ್ದಾರೆ. 3 ಸಾರಿ ಕರೆದು ಹೇಳಿದ್ದಾರೆ. ಆಗ ಅವರೆಲ್ಲ ಒಪ್ಪಿ ಕೊನೆಯಲ್ಲಿ ಇವ್ರನ್ನ ಕರ್ಕೊಂಡು ಸಪ್ರೇಟ್ ಮಾಡಿ, ನಮ್ಮನ್ನು ಅರೆಸ್ಟ್ ಮಾಡಿದರು. ಪ್ರಿವೆಂಟಿವ್ ಅರೆಸ್ಟ್ ಅದು. ನಮ್ಮನ್ನು ತಗೊಂಡೋಗಿ ಬಾಗೇವಾಡಿ ಸ್ಟೇಷನ್ನಲ್ಲಿಟ್ಟರು. ಸೊ ಇವ್ರನ್ನ ತಗೊಂಡೋಗಿ ಖಾನಾಪುರದಲ್ಲಿಟ್ಟರು, ಇನ್ನೊಬ್ಬರನ್ನ ತಗೊಂಡೋಗಿ ಬೇರೆ ಕಡೆ ಇಟ್ಟರು. ಹೀಗೆಲ್ಲ ಮಾಡೋದು ಇದೇನಿದು, ಏನು ನಡೀತಾ ಇದೆ? ಇದೇನು ತಾಲಿಬಾನ್ ಸರ್ಕಾರನ? ಇಷ್ಟೊಂದು ಇದರಲ್ಲಿ ನಡ್ಕೊಳ್ಬಾರ್ದು. ಇದು ಸರಿಯಾದ ಕ್ರಮ ಅಲ್ಲ. ಏನು ಅಂಥದ್ದು ಏನಾಗಿದೆ? ಏನು ಮರ್ಡರ್ ಆಯಿತಾ ಅಥವಾ ಬೇರೆ ಏನಾಯಿತು? ಇದೆಲ್ಲ ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ನಂದು. ಯಾಕೆ ಅಂತಂದರೆ ಡಾಕ್ಟರ್ ಪರಮೇಶ್ ಅವ್ರಿಗೆ ಭಾಳ ಒಳ್ಳೆಯ ಹೆಸರಿದೆ. ಸೊ ಅದು ನನ್ನ ಯಾರೂ ಕೈ ಕಟ್ಟಿ ಹಾಕಿಲ್ಲ, ನಾನು ಅವ್ರನ್ನ ಫ್ರೀ ಬಿಟ್ಟಿದ್ದೀರಿ ಸರಿ. ಹಾಗಿದ್ದರೆ ಪೊಲೀಸ್ನವ್ರು ನಡ್ಕೊಂಡ ರೀತಿ ನಿಮಗೆ ಸರಿ ಅನಿಸಿದೆಯಾ? ಒಬ್ಬ ಇದನ್ನು ಏನೋ ಶಾಸಕನನ್ನು, ಅದರಲ್ಲೂ ಮಂತ್ರಿ ಆಗಿದ್ದವ್ರನ್ನ, ಆಲ್ ಇಂಡಿಯಾ BJP ಜನರಲ್ ಸೆಕ್ರೆಟರಿ ಆಗಿದ್ದವ್ರನ್ನ ನೀವು ಇಷ್ಟೊಂದು ಕನಿಷ್ಠವಾಗಿ ನಡ್ಕೊಳ್ತೀರಿ ಅಂತಂದರೆ ಯಾರ ಬಗ್ಗೆ ಇಷ್ಟೊಂದು ಇದರಲ್ಲಿ ನಡ್ಕೊಂಡಿದ್ದೀರಿ? ನಾನು ಖುದ್ದು ಸ್ಟೇಷನಲ್ಲಿ ಖಾನಾಪುರದಲ್ಲಿದ್ದೇನೆ. ರಾತ್ರಿ 1:30 ತನಕ ನಾವು ಖಾನಾಪುರದ ಸ್ಟೇಷನ್ನಲ್ಲಿದ್ದೇನೆ. ನಾನು ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಇದು ಸರಿಯಲ್ಲ. ಹೋರಾಟ ಎಲ್ಲ ಯಾವ ರೀತಿ ಅಂತ ನೋಡಿ, ನ್ಯಾಯ ಕೊಡೋರು ನ್ಯಾಯ ಕೊಟ್ಟರೆ ಸಿಗುತ್ತೆ, ನ್ಯಾಯ ಕೊಡದೇ ಇದ್ದರೆ ಸಿಗಲ್ಲ ಅಂದ್ಬಿಟ್ಟು ನಾವು ನ್ಯಾಯ ಕೇಳೋದು ತಪ್ಪಲ್ಲ, ನಾವು ಕೇಳಲೇಬೇಕು. ನಮ್ಮ ಹೋರಾಟ ನಾವು ಮಾಡಲೇಬೇಕು. ಇಡೀ ರಾಜ್ಯದಲ್ಲಿ ಇವತ್ತು ಕಾರ್ಯಕರ್ತರು ಭಾಳ ನೊಂದಿದ್ದಾರೆ, ಕೋಪಗೊಂಡಿದ್ದಾರೆ. ಅವರ ಕೋಪವನ್ನು ಇವತ್ತು ಬೀದಿಗೆ ನಿಂತು ಹೇಳ್ತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ. ಒಬ್ಬ ನಾಯಕನ ಪರಿಸ್ಥಿತಿ ಇದಾದರೆ ಇನ್ನು ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ? ಆ ಕಾರಣದಿಂದಾಗಿ ಕಾರ್ಯಕರ್ತರು ಇವತ್ತು ಇಡೀ ರಾಜ್ಯದಲ್ಲಿ ಬೀದಿಗಿಳಿದಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಪೊಲೀಸರಿಗೆ ಯಾರು ಸೂಚನೆ ಕೊಡ್ತಾ ಇದ್ದಾರೆ ಸರ್? ಇಡೀ ನೈಟು ಅಲ್ಲಲ್ಲಿ ಮಿಡ್ಲಲ್ಲಿ ನಿಲ್ಲಿಸ್ಕೊಂಡವರು ಯಾರ್ಯಾರು ನೋಡಿ, ನಾನು ಕೆಲಸ ಆಗಿದೆ. ಯಾರು ಸೂಚನೆ ಕೊಟ್ಟರು? ಗೃಹ ಸಚಿವರು ನಾನಿಲ್ಲ ಅಂತಾರೆ. ಈಗ ಸೂಚನೆ ಕೊಟ್ಟಿದ್ದು ಯಾರು ಅಂತ ನಾವು ಹೆಸರು ಹೇಳೋಕ್ಕಾಗಲ್ಲ. ಆದರೆ ಸರ್ಕಾರ, ಹೌದಾ, ಸರ್ಕಾರದ ಆದೇಶಗಳಿಲ್ಲದೆ, ಅವರ ಕುಮ್ಮಕ್ಕಿಲ್ಲದೆ ಪೊಲೀಸ್ನವರು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ಯಾವುದೋ ಥರ್ಡ್ ಪರ್ಸನ್ನು ಅಲ್ಲ, ಇದು ಆಗಿರ್ತಕ್ಕಂಥದ್ದು ಇವತ್ತು ಒಬ್ಬ ಮುಖ್ಯವಾದ ವ್ಯಕ್ತಿ, ರಾಜಕಾರಣದಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ, ಅವರ ಮೇಲೆ ಇದು ಆಗಿರ್ತಕ್ಕಂಥದ್ದು. ಅಲ್ಲಿ ನಾನು ನೋಡ್ತಿದ್ದಂಗೆ ನಾವು ಯಾರಾದರೂ ಟೆರರಿಸ್ಟ್ ಸಿಕ್ಕಾಕೊಂಡಾಗಲೂ ಕೂಡ ಆ ರೀತಿ ನಡ್ಕೊಳ್ತಾರ ಅಂತ ನನಗೆ ಗೊತ್ತಿರಲಿಲ್ಲ. ಇವರು ಯಾರು ಅಲ್ಲದೆ ಒಬ್ಬ ನಾಯಕನನ್ನು ಈ ರೀತಿ ನಡೆಸ್ಕೊಂಡ್ರಲ್ಲ, ನನಗಂತೂ ನಿಜಕ್ಕೆ ಹೇಳ್ತೀನಿ, ನನಗಂತೂ ಭಾಳ ಬೇಸರ ಆಯಿತು, ಭಾಳ ನೋವಾಯಿತು. ಈ ರೀತಿ ವ್ಯವಸ್ಥೆ ಇರ್ತದಂತ ನನಗೆ ಗೊತ್ತಿರಲಿಲ್ಲ. ಕೂಗ್ದವರು ಅವ್ರ ಬ್ರದರ್ಸು, ಅದಕ್ಕೆ ತನಿಖೆ ಆಗಿ 1 ತಿಂಗಳಾದ್ಮೇಲೆ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಿನ್ನೆ ನಡೆದಂತ ಒಂದು ಹೋರಾಟದ ಸಮಯದಲ್ಲಿ ಅಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಇವತ್ತವರೆಗೂ ರೆಕಾರ್ಡಿಂಗ್ ಸಿಕ್ಕಿಲ್ಲ. ಅದನ್ನ ಯಾವ್ದು FSL ತನಿಖೆ ಮಾಡಿಲ್ಲ, ಎಲ್ಲಿಗೂ ತಗೊಂಡು ಹೋಗ್ದೆ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ, ನಮ್ಮ ಪಾರ್ಟಿಯ ಹಿರಿಯ ಮುಖಂಡ, 3 ಸಲ 4 ಸಲ MLA ಆಗಿದ್ದವರು, ಸಚಿವರಾಗಿದ್ದವ್ರನ್ನ ಒಂದೇ ಒಂದು ಯಾವ್ದೋ ಕಂಪ್ಲೇಂಟ್ ಕೊಟ್ರೆ ಒಳ್ಳೆ ಟೆರರಿಸ್ಟ್ ತರ, ಗೂಂಡಾ ತರ ರಾತ್ರಿ ಎಲ್ಲ ಓಡಾಡಿಸಿ ಅವ್ರ ಮೇಲೆ FIR ಕಾಪಿನೂ ಕೊಡದೆ ಅವ್ರಿಗೆ ಸತಾಯಿಸಿ ಮಾಡ್ತಾ ಇದಾರಲ್ಲ. ಭಾರತ್ ಮಾತಾ ಕಿ ಜೈ ಅನ್ನೋರು ನಾವು.
ನಮಗ್ ದೇಶ ಮುಖ್ಯ, ದೇಶ ಮೊದಲು, ಆಮೇಲೆ ನಮ್ಮ ಪಾರ್ಟಿ ಅಂತ ಹೇಳಿದವ್ರು ನಾವು. ಇವತ್ತು ನಮ್ಮ ನಾಯಕನ ಮೇಲೆ ಗೂಬೆ ಕುಡ್ಸಂತ ಕೆಲಸ ಮಾಡಿ ಏನ್ ಮಾಡ್ತಾ ಇರೋದು? ರೌಡಿಸಂ ಮಾಡ್ತೀರಾ ನೀವು? 6,000 ಜನ ಮಾರ್ಷಲ್ ಅವರೇ ಅಂತೀರಾ? ಆ ರೌಡಿಗಳು ಹೆಂಗ್ ಬಂದ್ರು ವಿಧಾನಸೌಧ ಒಳಗಡೆ? ಯಾರು ಬಿಟ್ಟವ್ರ ಅವ್ರನ್ನ? ಈ ಕೂಡ್ಲೆ ಯಾವ ಅಧಿಕಾರಿ ಇರ್ಲಿ, ಯಾರೇ ಇರ್ಲಿ, ಅವ್ರನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು. ಯಾರಿವತ್ತು ಆ ಕಾನೂನು ಸುವ್ಯವಸ್ಥೆಗೆ ಮುಖ್ಯವಾಗಿ ಯಾರಿದ್ರು ಇದ್ರಲ್ಲಿ ವಿಧಾನಸೌಧದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಸ್ನೇಹಿತರೆ. ಒಬ್ಬ ಜನಪ್ರತಿನಿಧಿಗೆ ಕಾನೂನು ನಮ್ಮ ಪ್ರಜಾತಂತ್ರದ ದೇವಾಲಯದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೆ ಯಾವ ರಕ್ಷಣೆ ಇರ್ತೈತೆ? ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಹೇಳ್ಬೇಕು? ಬದುಕಿದ್ದಾಗ ಅಂಬೇಡ್ಕರ್ ಅವ್ರನ್ನ ಸೋಲ್ಸಕ್ಕೆ ನೆಹರು ಅವರು ಕ್ಯಾಂಪೇನ್ ಮಾಡ್ತಾರೆ. ಅದು ಒಂದೇ ಅಲ್ಲ, ನೆಹರು ಅವ್ರ ಮೇಲೆ, ಅಂಬೇಡ್ಕರ್ ಮೇಲೆ ಗೆದ್ದಂತ ವ್ಯಕ್ತಿ ಯಾರು? ಈ ಸಂವಿಧಾನ ಬರೀತಾ ಇದ್ದಾಗ ಅವ್ರ ಹತ್ರ PA ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿನ ಇದೇ ನೆಹರು ಅವರು ಅಂಬೇಡ್ಕರ್ ಅವ್ರ ಮೇಲೆ ನಿಲ್ಸಿ ಗೆಲ್ಸಿದ್ದಕ್ಕೆ ಅವ್ರಿಗೇನ್ ಬಹುಮಾನ? ಪದ್ಮಭೂಷಣ. ಏನ್ ಮಾಡ್ಬಿಟ್ಟಿದ್ರು? 2 ಸಲ MP ಎಲೆಕ್ಷನ್ ಗೆದ್ರೆ ಪದ್ಮಭೂಷಣ. ನೆಹರು ಅವರು ಅವರೇ ಘೋಷಣೆ, ಭಾರತ ರತ್ನ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ರು. ಇಂದಿರಾ ಗಾಂಧಿ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ರು ಭಾರತ ರತ್ನ. ಪಾಪ ನಮ್ಮ ಅಂಬೇಡ್ಕರ್ ಅವ್ರಿಗೆ ಯಾವಾಗ ಕೊಟ್ಟಿದ್ ಭಾರತ ರತ್ನ? VP ಸಿಂಗ್ ಅವರು, BJP ಅವರು ಬೆಂಬಲ ಕೊಟ್ಟಂತ ಸರ್ಕಾರ ಬಂದ ಮೇಲೆ ಭಾರತ ರತ್ನವನ್ನ ಕೊಟ್ಟಿದ್ದು ಸಂವಿಧಾನ ಶಿಲ್ಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವುಗಳು ಕೊಟ್ಟಿದ್ದು, ನಾವು ಗೌರವ ಕೊಟ್ಟಿರೋದು. ಈ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೆ? ಅವ್ರು ಕೊಟ್ಟಿರೋಂತ ಬಹುಮಾನ ಸೋಲ್ಸಿದ್ದು, ಅವಮಾನ ಮಾಡಿದ್ದು. ಸತ್ತಾಗ ಡೆಲ್ಲಿಯಲ್ಲಿ ಸಂಸ್ಕಾರ ಮಾಡಕ್ ಬಿಡ್ಲಿಲ್ಲ ಇವರು. ತಗೊಂಡೋಗ್ರಿ ಬಾಡಿನ ಅಂತ ತಗೊಂಡೋಗಿ ಬಾಂಬೆ ಕಟ್ಸಿದ್ರು. ಅವತ್ತು ಘೋಷಣೆ ಮಾಡ್ಲಿಲ್ಲ ರೀ, ರಜಾ ಘೋಷಣೆ. ಯಾರನ್ನ ಹೋದ್ರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಹೋಗ್ಬೇಕು, ರಜಾ ಕೊಡಲ್ಲ, ಲಾಸ್ ಆಫ್ ಪೇ ಅಂತ ನೆಹರು ಇದೆ, ಆನ್ ರೆಕಾರ್ಡ್ ಇದೆ. ಇವತ್ತು ನಮಗೆ ನೀತಿ ಬೋಧನೆ ಮಾಡಕ್ ಬರ್ತಾ ಇದ್ದೀರಾ? ಮಹಿಳೆಯರಿಗೆ ಗೌರವ ಕೊಡಕ್ ಬರಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈ ಸರ್ಕಾರ ಕಿತ್ತೊಗಿಲೇಬೇಕು. ಈ ಸರ್ಕಾರಕ್ಕೆ ಏನ್ ಮಾಡ್ಬೇಕು? ನಮ್ಮ ಶಾಸಕರಾದಂತ ಸನ್ಮಾನ ರಾಮಮೂರ್ತಿಯವರೇ, ಹರೀಶ್ ಪೂಂಜಾರ್ ಅವರೇ, ನಮ್ಮ ವಿಧಾನ ಪರಿಷತ್ ಸದಸ್ಯರೇ, ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮೆಲ್ಲ ಪಕ್ಷದ ಎಲ್ಲ ಮುಖಂಡರೇ, ನಿಜವಾಗ ಕೂಡ ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ಕಗ್ಗೋಲೆ ಆಗಿದೆ. ಆ ಕಗ್ಗೋಲೆಯನ್ನ ಖಂಡಿಸಲಿಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಒಬ್ಬ ಶಾಸಕನನ್ನ ಅಮಾನುಷ್ಯವಾಗಿ ಇವತ್ತು ಪೊಲೀಸರ ದರ್ಪದಿಂದ ಇವತ್ತು ಎತ್ಕೊಂಡು ಅವರನ್ನ ಎಲ್ಲೋ ಒಂದ್ ಕಡೆ ರಾತ್ರಿ ಎಲ್ಲ ಸುತ್ತಿಸಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸವನ್ನ ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳ ಕುಮ್ಮಕ್ಕಿನಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿ ಕೂಡ ಖಂಡನೀಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ 4 ಬಾರಿ ಶಾಸಕನಾಗಿದ್ದೇನೆ. ಏನು ವಿಧಾನಸೌಧ, ಆ ಸುವರ್ಣಸೌಧ ಒಂದು ದೇಗುಲ ಅಂತ ಹೇಳ್ತಾರೆ, ಅಲ್ಲಿ ಗೂಂಡಾಗಳು ಬಂದು ಇವತ್ತು ನಮ್ಮ ಶಾಸಕರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಖಂಡನೀಯ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ 2 ಅಧ್ಯಕ್ಷರು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಇವತ್ತು ನಾವು ಮಹಿಳೆಯರಿಗೆ ಯಾವತ್ತೂ ಕೂಡ ಅಗೌರವವಾಗಿ ನಡ್ಕೊಳ್ಳುವಂತ ಪ್ರಶ್ನೆಯೇ ಇಲ್ಲ. ಬಹಳ ಗೌರವದಿಂದ ನೋಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೆಣ್ಣು ಮಕ್ಕಳು ಅವರನ್ನ ಪ್ರೀತಿಯಿಂದ ನೋಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇವತ್ತು ಸುಮ್ಮನೆ ಸುಳ್ಳು ಆಪಾದನೆಗಳನ್ನ ಮಾಡಿ ಸಿಟಿ ರವಿಯವರ ಮೇಲೆ ಏನಾದ್ರೂ ಒಂದು ತೇಜೋವಧೆ ಮಾಡ್ಬೇಕಂತ ಹೇಳಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ಅವರನ್ನ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸರ ಕುಮ್ಮಕ್ಕಿಂದ ಇವತ್ತು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಿನ್ನೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ನಮ್ಮ ಉತ್ತರ ಜಿಲ್ಲಾಧ್ಯಕ್ಷ ಹೇಳಿದ್ರು, ಅಂಬೇಡ್ಕರ್ಗೆ ಯಾರು ಸೋಲಿಸಿದ್ದು? ಇದೇ ಕಾಂಗ್ರೆಸ್ ಅವರು. ಅಂಬೇಡ್ಕರ್ ಅವರು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಯಾರು ಅವ್ರಿಗೆ ಭೂಮಿಯನ್ನು ಕೊಡ್ತಿದ್ದು? ಅದು ಕೂಡ ಕಾಂಗ್ರೆಸ್ ಅವರು. ಇಂಥ ಹೀನ ಕೃತ್ಯಗಳನ್ನ ಮಾಡಿ ಇವತ್ತು ಜನರನ್ನ ದಿಕ್ಸಪ್ಪಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು
ಇವರಿಗೆ ಅಧಿಕಾರದ ಮದ ಇವತ್ತು ನೆತ್ತಿಗೇರಿ ಇವತ್ತು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಹರೀಶ್ ಪೂಂಜಾ ಮೇಲೆ ಅವನ ಮೇಲೆ ದಬ್ಬಾಳಿಕೆ, ಶಾಸಕರಂದ್ರೆ ಗೌರವ ಇಲ್ಲ, ಶಾಸಕರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ, ಯಾವುದೇ ಅನುದಾನಗಳನ್ನ ಕೊಡ್ತಾ ಇಲ್ಲ. ಬೆಂಗಳೂರು ನೋಡ್ತಾ ಇದ್ದೀರಿ ನೀವು, ಇವತ್ತು ಬೆಂಗಳೂರು ಯಾವ ರೀತಿಯಾಗಿದೆ. ಇದಕ್ಕೆ ಅವರು ಇದನ್ನ ಮಾಡದೆ ಇವತ್ತು ಒಬ್ಬ ಶಾಸಕರನ್ನ ತೇಜೋವಧೆ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಮಂಜಸ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಇದರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಮ್ಮೆಲ್ಲ ಲೋಕಸಭಾ ಸದಸ್ಯರು, ನಮ್ಮ ಕೇಂದ್ರ ಸಚಿವರ ನೇತೃತ್ವದಲ್ಲಿ ನಾವು ಇದನ್ನ ಇನ್ನೂ ಉಗ್ರ ಹೋರಾಟವನ್ನು ಮಾಡ್ತೇವೆ. ಸೋಮವಾರ ಇದಕ್ಕಾಗಿ ವಿಶೇಷ ಸಭೆಯನ್ನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕರೆದು ನಾವು ಮುಂದಿನ ತೀರ್ಮಾನಗಳನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಸಿ.ಟಿ. ರವಿ ಅವರ ಬಿಡುಗಡೆ ಮಾಡೋ ತನಕ ನಮ್ಮ ಹೋರಾಟವನ್ನ ನಾವು ನಿಲ್ಲಿಸಲ್ಲ. ನ್ಯಾಯಾಲಯಗಳಿದೆ, ನ್ಯಾಯಾಲಯಗಳ ತೀರ್ಪನ್ನು ನಾವು ತಲೆಬಾಗ್ತೇವೆ. ಹಾಗಾಗಿ ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಂಥ ಕಾಂಗ್ರೆಸ್ನ ಕೆಟ್ಟ ಆಡಳಿತ, ಇವತ್ತು ದೇಶದ ರಾಜಕಾರಣ ಮಾಡೋ ಮುಖೇನ ಇವತ್ತು ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ದಮನ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಮಗೆ ರಾತ್ರಿ ಸುಮಾರು 11 ಗಂಟೆಗೆ ನಮ್ಮ 3 ಜಿಲ್ಲಾ ಅಧ್ಯಕ್ಷರುಗಳು ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ನಾನು ನಮ್ಮ 3 ಜಿಲ್ಲಾ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಏನೇ ಆದ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಪರವಾಗಿ ಇವತ್ತು ಹೋರಾಟಗಳನ್ನು ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಏನು ತೀರ್ಮಾನಗಳನ್ನು ಮಾಡ್ತಾರೆ ಆ ತೀರ್ಮಾನಗಳ ಆಧಾರದಲ್ಲಿ ನಾವು ಮುಂದಿನ ಕ್ರಮಗಳನ್ನು ಜರುಗಿಸುವಂತ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನ ಪುನರುಚ್ಚಾರ ಮಾಡಿ ಇವತ್ತು ನಾನು ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನ, ಈ ಕಾಂಗ್ರೆಸ್ ಪಕ್ಷದ ದೌರ್ಜನ್ಯವನ್ನ ಖಂಡಿಸುವಂತ ಕೆಲಸವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಿ ಕಾಂಗ್ರೆಸ್ಸಿನ ದೌರ್ಜನ್ಯಕ್ಕೆ, ಕಾಂಗ್ರೆಸ್ಸಿನ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಸಂಪೂರ್ಣವಾಗಿ ಸರ್ವನಾಶ ಆಯಿತು. ಅದರ ಮೊದಲ ದಿನ ಪ್ರಾರಂಭ ಆದಂತ ಲೋಕಸಭೆಯಲ್ಲಿ ಏನ್ ಹೇಳಿದ್ರು, ಪ್ರತಿಭಟನೆ ಪ್ರಾರಂಭ ಮಾಡಿದ್ರು, ಇವಿಎಂ ಸರಿ ಇಲ್ಲ ಅಂದ್ರು. ತದನಂತರ ಹೇಳಿದ್ರು ಅದಾನಿ ಕೇಸ್ ಅಂತ ಹೇಳಿದ್ರು. ಪ್ರತಿದಿನ ಒಂದು ವಾರ ಕಾಲ ಲೋಕಸಭೆಯನ್ನು ನಡೆಯೋಕೆ ಬಿಡಲಿಲ್ಲ. 26ನೇ ತಾರೀಕು ಸಂವಿಧಾನ ದಿನ ಆಗಿದ್ದರಿಂದ ಕೇಂದ್ರ ಸರ್ಕಾರ ಸಂವಿಧಾನದ ಡಿಬೇಟ್ ಅನ್ನು ಆಚರಣೆ ಮಾಡಿತು. ನೀವು ನೋಡಿರ್ಬೋದು, ಮಂಗಳವಾರ ಸಾಯಂಕಾಲ ನರೇಂದ್ರ ಮೋದಿ ಅವರು ಏನು ಮಾತನಾಡಿದ್ರು ಅಂತ. ಬುಧವಾರ ಸಾಯಂಕಾಲ ಅಮಿತ್ ಶಾ ಅವರ ರಾಜ್ಯಸಭೆಯಲ್ಲಿ ಘೋಷಣೆಯನ್ನ ಮಾಡಿ ಕಾಂಗ್ರೆಸ್ ಅನ್ನ ಎಳೆ ಎಳೆಯಾಗಿ ಬಿಚ್ಚಿಬಿಟ್ರು. ಹೇಗೆ ಅಂಬೇಡ್ಕರ್ ಅನ್ನ ಅವಮಾನ ಮಾಡಿದ್ರು, ಹೇಗೆ ಸಂವಿಧಾನವನ್ನ ಕಾಂಗ್ರೆಸ್ನವರು ಹಾಳು ಮಾಡಿದ್ರು ಅಂತ ಎಲೆ ಎಲೆಯಾಗಿ ಬಿಚ್ಚಿ ಹೇಳಿದ್ರು. ಇದನ್ನ ತಡ್ಕೊಳ್ಳೋಕೆ ಅವರ ಆಗ್ಲಿಲ್ಲ. ಆ ಫ್ರಸ್ಟ್ರೇಷನ್ ಅನ್ನ ಇವತ್ತು ತೋರಿಸ್ತಾ ಇದ್ದಾರೆ. ನಿನ್ನೆ ಆ ಫ್ರಸ್ಟ್ರೇಷನ್ ಅಂತಕ್ಕಂತ ಏನು ಒಂದು ಪದ ಉಪಯೋಗವನ್ನ ಸಿ.ಟಿ. ರವಿ ಮಾಡಿದ್ರು, ಅದಕ್ಕೆ ತಪ್ಪು ಅರ್ಥವನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದಾರೆ. ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಈ ರೀತಿಯಾದ ಕಾಂಗ್ರೆಸ್ಸಿನ ದೌರ್ಜನ್ಯ, ಈ ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನಲ್ಲಿ ಇರ್ತಕ್ಕಂತಹ ಗುಂಡಾಗಿರಿ ಪ್ರವೃತ್ತಿಯನ್ನು ಇವತ್ತು ಜನರ ಮುಂದೆ ತಂದಿದ್ದಾರೆ. ಈ ಎಲ್ಲದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳಬೇಕು. ಏನ್ ಹೇಳಿದ್ರು ಅಮಿತ್ ಶಾ ಅವರು, ಕೇವಲ ಬಾಯಿ ಮಾತಿನಲ್ಲಿ ಅಂಬೇಡ್ಕರ್ ಹೆಸರು ಹೇಳ್ತೀರಿ, ಅದೇ ಅಂಬೇಡ್ಕರ್ ಇದ್ದಾಗ ನೀವ್ ಏನ್ ಮಾಡಿದ್ರಿ ಅಂತ ಕೇಳಿದ್ರು. ಏನ್ ಮಾಡಿದ್ರಿ ಅಂತ ಕೇಳಿದ್ರು, ಎಳೆ ಎಳೆಯಾಗಿ ಬಿಚ್ಚಿಟ್ರು. ಆದ್ರೆ ಅವ್ರಿಗೆ ತಡ್ಕೊಳ್ಳೋಕ್ ಆಗ್ಲಿಲ್ವಲ್ಲ. ಅದಕ್ಕೆ ನಾವು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಿ ನಿನ್ನೆ ರಾಹುಲ್ ಗಾಂಧಿ ಅವರು, ಲೀಡರ್ ಆಫ್ ಅಪೋಸಿಷನ್, ಲೋಕಸಭೆಯಲ್ಲಿ ಲೀಡರ್ ಆಫ್ ಅಪೋಸಿಷನ್ ಇರ್ತಕ್ಕಂಥವರು ಹೇಗೆ ಒಬ್ಬ ಸಾರಂಗಿ ಅನ್ನತಕ್ಕಂಥ ಒಬ್ಬ ವಯಸ್ಸಾದ ವೃದ್ಧನನ್ನ ಮೇಲೆ ದಾಳಿ ಮಾಡ್ತಾರೆ, ಮತ್ತೊಬ್ಬ ಬಿಜೆಪಿ ಎಂಪಿಯನ್ನ ಇದು ಕಳ್ಕೊಳ್ತಾರೆ, ಅಂತಹ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಸನ್ಮಾನ್ಯ ಅಶ್ವತ್ಥನಾರಾಯಣ ಅವರಿಗೆ ಸ್ವಾಗತವನ್ನ ಕೋರಿ ಬರಬೇಕು ಅಂತ ಕೇಳ್ತೀವಿ. ನಿನ್ನೆ ನಡೆದಂತ ಒಂದು ಘಟನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಅವಾನಿಯ ಒಂದು ಕೃತ್ಯ. ಕಾಂಗ್ರೆಸ್ನವರು ಯಾವ ತರ ಗೂಂಡಾಗಳನ್ನ ಬೆಳೆಸಿದ್ದಾರೆ, ಇದು ಹೊಸೇನಲ್ಲ. ಇದು ಹಿಂದೆ ಬೆಂಗಳೂರು ಅಧಿವೇಶನ ಆಗ್ಬೇಕಾದ್ರೆ ಕೆಲವು ಜನ ದೇಶದ್ರೋಹಿಗಳು ನುಗ್ಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು. ಅದನ್ನು ಅವರು ಕೇರ್ ಮಾಡಲಿಲ್ಲ.
ಆದರೆ ನೆನ್ನೆ ನಡೆದ ಘಟನೆಯಲ್ಲಿ ಪೊಲೀಸರಿಗೆ ಗೊತ್ತಿದೆ, ಸುಮಾರು ಜನ ಗೂಂಡಾಗಳು ಬಂದು ನಮ್ಮ ಕಣ್ಮುಂದೆ ಆಗಿರುವಂತ ಕೃತ್ಯ ಏನು ಅಂದ್ರೆ CT ರವಿರವ್ರನ್ನ ವಧಿಯಕ್ಕೆ ಬರ್ತಾರೆ ಅಂತಂದ್ರೆ ಪೊಲೀಸ್ ಸಮ್ಮುಖದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ತಲೆಬಾಗಿರುವಂತ ಒಂದು ಕೃತ್ಯ. ಬಂಧುಗಳೇ, ಶಾಸಕರಿಗೆ ಇವತ್ತು ಜೀವ ಬೆದರಿಕೆ, ಶಾಸಕರಿಗೆ ಕೊಲೆ ಬೆದರಿಕೆ ಹಾಕೋದು ಯಾವ್ದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ? ಇವತ್ತು ನೋಡ್ಬೇಕು CT ರವಿ ಅವರು ಏನ್ ಮಾತಾಡಿದ್ದಾರೆ. ನೀವು ರಿಪೋರ್ಟ್ ತರಿಸ್ಕೊಳ್ಳಿ. ಅವ್ರ ಮೇಲೆ ನೀವು ಒಂದು ಗೂಬೆಯನ್ನ ಕೂರಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾಟಕ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಒಂದು ಮೋಸದ ಒಂದು ಜಾಲ ಇದೆ. ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು, ಸನ್ಮಾನ್ಯ ನಾರಾಯಣ ಸ್ವಾಮಿರವರು ಬಾಣಂತಿಯರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಇವತ್ತು ಕರ್ನಾಟಕದಲ್ಲಿ ಬಾಣಂತಿಯವರಿಗೆ ಕಗ್ಗೊಲೆ ಆಗಿದೆ. 7 ಜನ ಬಾಣಂತಿಯರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದರೆ ಬಾಡಿಗಳನ್ನ ಕೊಟ್ಟು ಕಳ್ತಿದ್ರೆ ನೀವು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಒಂದು ಮಾತಾಡ್ಬೇಕಾದ್ರೆ ಇದೇ ಒಂದು ಸಬ್ಜೆಕ್ಟ್ ತಗೊಂಡು ಡೈವರ್ಟ್ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಬಂಧುಗಳೇ, CT ರವಿಯವರಿಗೆ 40 ವರ್ಷ ಅನುಭವ ಇದೆ. ಯಾವುದೇ ಒಂದು ತಾಯಿಗೆ ಬೆಲೆಯನ್ನು ಕೊಡುವಂತ ಅವರು ಮನಸ್ಥಿತಿ ಇಟ್ಕೊಂಡಿದ್ದರು. ಭಾರತ್ ಮಾತಾ ಕಿ ಜೈ ಅನ್ನೋರು ಇವತ್ತು ಏಕಾಏಕಿ ಒಬ್ಬ ಮಹಿಳೆಗೆ ಅವಮಾನ ಮಾಡಿದ್ದಾರೆ ಅಂತಂದ್ರೆ ಯಾರು ನಂಬಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾತ್ರಿ 3 ಗಂಟೆಯವರೆಗೆ ನಡೆದ ಎಲ್ಲ ಬೆಳವಣಿಗೆಗೆ ನಾನು ಸಾಕ್ಷಿಯಾಗಿದ್ದೇನೆ. ಈಗ ರಾತ್ರಿ 3 ಗಂಟೆ ಆಯಿತು ಸಮಯ. ಏನಾಯಿತು ಅನ್ನೋದನ್ನ ತಮ್ಮೆಲ್ಲರ ಗಮನಕ್ಕೆ ಪ್ರಥಮವಾಗಿ ತರಲಿಕ್ಕೆ ಬಯಸ್ತೇನೆ. ನಿನ್ನೆ ಸದನ ಪ್ರಾರಂಭವಾದ ತಕ್ಷಣ ಕಾಂಗ್ರೆಸ್ ಸದಸ್ಯರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಿಡಿದು ನಿಂತರು. ಯಾಕೆ ಅಂತ ಸಭಾಪತಿಗಳು ಕೇಳಿದ್ರು. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಅಂತ. ನಾ ಹೇಳಿದೆ, ಸಾಹೇಬ್ರೆ, ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅಪಮಾನ ಮಾಡಿಲ್ಲ. ಅವರು ಏನ್ ಹೇಳಿದ್ದಾರೆ, ಅವರ ಜೀವಿತಾವಧಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಅನ್ಯಾಯ ಮಾಡಬೇಕು, ಎಷ್ಟು ಮೋಸ ಮಾಡಬೇಕು, ಎಷ್ಟು ವಂಚನೆ ಮಾಡಬೇಕು, ಎಷ್ಟು ನಿಂದಿಸಬೇಕು, ಎಲ್ಲವನ್ನು ಕಾಂಗ್ರೆಸ್ ಮಾಡಿದೆ. ಇದನ್ನ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾಜಿ ಅವರು ಎಳಿ ಬಿಡಿಸಿ ಹೇಳಿದ್ದಾರೆ ಸದನಕ್ಕೆ. ಇದರಿಂದ ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗಿದೆ. ಅಪಮಾನ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಲ್ಲ, ಈಗ ಅಪಮಾನ ಆಗಿರೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಪಮಾನ ಆಗಿರೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಸದನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದ್ರೆ ಈಗ ಅಪಮಾನ ಆಗಿದೆಯಲ್ಲ ಅವ್ರಿಗೆ, ಅದಕ್ಕೆ ಗುರಾಣಿ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದೆಯಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಆದ್ರೆ ಎದೆ ಒಳಗಡೆ ಅಂಬೇಡ್ಕರ್ ಇಲ್ಲ, ಎದೆ ಮುಂದುಗಡೆ ಇಟ್ಕೊಂಡಿದ್ದಾರೆ ಅಂತ ನಾವೆಲ್ಲ ಹೇಳಿದ್ವಿ. ಗಲಾಟೆ ಶುರುವಾಯಿತು. ನಮ್ಮ ಕಡೆಯಿಂದನೂ ಸ್ಲೋಗನ್ ಹಾಕ್ತಿದ್ರು, ಆ ಕಡೆಯಿಂದನೂ ಸ್ಲೋಗನ್ಗಳು ಹಾಕ್ತಿದ್ರು. ಆಗ್ತಿರ್ಬೇಕಾದ್ರೆ ಒಬ್ಬರ ಮಾತು ಒಬ್ಬರಿಗೆ ಕೇಳಿಸ್ತಾ ಇರಲಿಲ್ಲ. ಹೊಳೋಂತ ಸತ್ತು ಎರಡೂ ಕಡೆಯಿಂದ. ಈ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳು ಸದನವನ್ನ ಅಲ್ಪಕಾಲ ಮುಂದೂಡಿ ಒಳಗಡೆ ಹೋದ್ರು. ಹೋದ ನಂತರ ನಾವೆಲ್ಲ ಒಂದು ಕಡೆ ಸೇರಿ ಮಾತಾಡ್ತಿದ್ವಿ, ಅವರು ಕೂಡ ಇನ್ನೊಂದು ಕಡೆ ಸೇರಿ ನಿಂತು ಮಾತಾಡ್ತಿದ್ರು. 10-12 ನಿಮಿಷ ಆದ್ಮೇಲೆ ನಾವು ಅಲ್ಲೇ ಇದ್ದೀವಿ. 10-12 ನಿಮಿಷ ಆದ್ಮೇಲೆ ಒಂದು ವಾಯ್ಸ್ ಬಂತು ಆ ಕಡೆಯಿಂದ. ಏನಂದ್ರೆ, ನನ್ನನ್ನ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾರೆ CT ರವಿ ಅವರು, ಅವರಿಗೆ ಧಿಕ್ಕಾರ ಅನ್ಕೊಂಡು ಹೊರಟ್ರು. ಏನಾಯ್ತು ಗೊತ್ತಾಗ್ಲಿಲ್ಲ. ನಾನು ಅದಾದ್ಮೇಲೆ CT ರವಿ ಅವರು ಅಲ್ಲೇ ಇದ್ರು. ನಾನು ಕರ್ವತ್ತು ಹೇಳಿದೆ, ನಾನೇನು ಒಂದೇ ಇಲ್ಲ. ಅದಾಯ್ತು. ಅವ್ರು ಹೋಗಿ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಟ್ಟರು. ಅದರಲ್ಲಿ ಒಂದು ಪದ ಬಳಕೆ ಮಾಡಿದ್ರು ಅವರು.
ಅದಾದ ನಂತರ ಸ್ವಲ್ಪ ಹೊತ್ತು ಹೀಗೆ ಸಮಯ ಕಳೆದೋಯ್ತು. ಇವ್ರೇನ್ ಮಾಡಿದ್ರು, ಹೊರಗಡೆ ಊಟಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಸಿ ಟಿ ರವಿ ಅವರು ಹಲವರನ್ನು ಕರೆದ್ರು, ನನ್ನನ್ನು ಕರೆದ್ರು. ಇಲ್ಲ, ನಾನು ಹೊರಗಡೆ ಬರೋದು ಸರಿಯಲ್ಲ, ನೀವು ಹೋಗಿ ಊಟ ಮಾಡಿ ಬರ್ರಿ, ನಾನು ಇಲ್ಲೇ ಊಟ ಮಾಡ್ತೀನಿ ಅಂತ ಅಲ್ಲೇ ಇದ್ದೆ. ಅವ್ರು ಹೋಗಿ ಬರೋ ಹೊತ್ತಿಗೆ ಪಡಸಾಲೆಯಲ್ಲಿ ಸುಮಾರು ಒಂದು 25 ಜನರು ಸೇರ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ, ಕಾರ್ಗೆ ಗುದ್ದಿ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಪೊಲೀಸ್ನವ್ರು ಇದ್ರು, ಅದನ್ನು ತಪ್ಪಿಸಿ ಒಳಗೆ ಬಂದ್ರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.